Watch full episodes on Jio Hotstar. ಯಾತ್ರಿಗಳಿಗೆಲ್ಲ ಸ್ವಾಗತ. ನಾನು ಈ ವಿಮಾನದ ಕ್ಯಾಪ್ಟನ್ ಮಾತಾಡ್ತಾ ಇದ್ದೀನಿ. ಈ ಯಾತ್ರೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವೀಗ 4,500 ಅಡಿಗಳ ಮೇಲೆ ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. 400 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸ್ತಾ ಇದ್ದೇವೆ. ಹವಾಮಾನ ಸ್ವಲ್ಪ ಕೆಟ್ಟದಾಗಿದೆ. ಅದಕ್ಕಾಗಿ ಇಟಲಿಗೆ ನಾವು ಸರಿಯಾದ ಸಮಯಕ್ಕಿಂತ 15 ನಿಮಿಷ ತಡವಾಗಿ ತಲುಪುತ್ತಿದ್ದೇವೆ. ಧನ್ಯವಾದಗಳು. ಈ ವಿಮಾನಕ್ಕೂ ತೊಂದರೆ ಆಗಬಹುದು. ಯಾತ್ರಿಕರೇ, ನಾನು ನಿಮ್ಮ ಕ್ಯಾಪ್ಟನ್ ಮಾತಾಡ್ತಾ ಇದ್ದೀನಿ. ವಾತಾವರಣ ಕೆಟ್ಟದಾಗಿದೆ. ಇನ್ನೊಂದು ವಿಮಾನಕ್ಕೆ ಸಿಡಿಲು ಬಡಿದಿದೆ. ಅದು ಬೆಂಕಿ ಹತ್ಕೊಂಡು ಉರಿತಾ ಇದೆ. ದಯಮಾಡಿ ನಿಮ್ಮ ಸೀಟ್ ಬೆಲ್ಟ್ಗಳನ್ನು ಹಾಕಿಕೊಳ್ಳಿ. ಈ ಡೋರ್ ಯಾರು ಓಪನ್ ಮಾಡಿದ್ದು? ಹೋಗಿ ಹೋಗಿ ಮೊದಲು ಡೋರ್ ಕ್ಲೋಸ್ ಮಾಡಿ. ಇಬ್ರು ಕೆಳಗೆ ಹಾರ್ಬಿಟ್ರು. ಅಯ್ಯೋ ದೇವ್ರೆ, ಅವ್ರು ಯಾರು? ಮತ್ತೆ ಕೆಳಗೆ ಯಾಕೆ ಹಾರಿದ್ರು? ಚಿಂತೆ ಮಾಡಬೇಡಿ, ನಾನು ಬರ್ತಾ ಇದ್ದೀನಿ. ನಾ ಬರ್ತಾ ಇದ್ದೀನಿ ಕಣ. ಅರೆ ಮೊಟ್ಟು, ಏನ ಮಾಡ್ಬಿಟ್ಟೆ ನೀನು? ಬಚಾವ್ ಮಾಡ್ತೀನಿ ಅಂತ ಬಂದು ಫ್ಲೈಟ್ಗೆಲ್ಲ ಬೆಂಕಿ ಹತ್ಕೊಂಡ್ಬಿಡ್ತಲ್ಲ. ಸಾರಿ ಪತ್ಲು, ಆಗಿದ್ದಾಗೋಯ್ತು ಕಣೋ. ನೀನೇ ಏನಾದ್ರು ಯೋಚನೆ ಮಾಡೋ, ಒಂದು ಒಳ್ಳೆ ಐಡಿಯಾ ಕೊಡೋ ಪ್ಲೀಸ್. ಐಡಿಯಾ? ಡಾಕ್ಟರ್ ಜಟ್ಕೆ ಅವರ ಗ್ಯಾಜೆಟ್ ತೆಗಿಯೋ ಬೇಗ. Don't worry everybody. My name is Moto and he is my friend Patlu. ಈಗ ಈ ಪ್ಲೇನು ಸೇಫ್ ಹ್ಯಾಂಡಲ್ ಇದೆ. ಎಕ್ಸ್ಕ್ಯೂಸ್ ಮೀ, ನಿಮ್ಗೆ ಪ್ಲೇನ್ ಓಡಿಸಕ್ ಬರುತ್ತಾ? ಇಲ್ಲ, ನನಗೆ ಪ್ಲೇನ್ ಓಡ್ಸಕ್ ಬರಲ್ಲ. ಕಾರು, ಸ್ಕೂಟ್ರು, ಲಾರಿ ಇದನ್ನೆಲ್ಲ ಓಡ್ಸೋದ್ ಕಲ್ತಿದ್ದೀನಿ ನಾನು. ಸರಿನಾ? ಪಾಪ ನೀವೆಲ್ಲ ಈಗ ಅಪಾಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ. ಹೆದರ್ಕೊಬೇಡಿ ಪ್ಲೀಸ್. ಮೋಟು ಪತ್ಲು ಒಂದ್ಸಾರಿ ಯೋಚನೆ ಮಾಡ್ಬಿಟ್ರೆ ಯಾವುದೇ ಕೆಲಸ ಇದ್ರು ಮಾಡ್ತಾರೆ.
ನನಗೊಂದು ಗೊತ್ತಾಗ್ತಾ ಇಲ್ಲ, ಮೋಟೋ ಪತ್ಲಗೆ ಅಂತ ಅರ್ಜೆಂಟ್ ಕೆಲಸ ಏನಿತ್ತು ಅಂತ. ಅವರಿಬ್ರೇ ಪ್ಲೇನಲ್ಲಿ ಬರ್ತಾ ಇದ್ದಾರೆ. ಒಂದಿನ ಮುಂಚೆ ನಮ್ಮ ಜೊತೆನೆ ಅವ್ರು ಬಂದ್ಬಿಟ್ಟಿದ್ರೆ ನಾವೆಲ್ಲರೂ ಒಟ್ಟಿಗೆ ಹೊಡ್ಕೋದಾಗಿತ್ತು. ಗಸಿಟರಾಮ್ ಇಸ್ ಕರೆಕ್ಟ್. ಡಾಕ್ಟರ್ ಜಟ್ಕಾ, ಮೋಟ್ರಿಗೆ ಫೋನ್ ಮಾಡಿ ಮತ್ತೆ ಕೇಳಿ ಅವರೆಲ್ಲ ಎಷ್ಟು ಗಂಟೆಗೆ ಸೇರ್ತಾರೆ ಅಂತ. ಓಕೆನಾ? ನಮ್ಮ ಕಾರ್ ಮೇಲೆ ಏರೋಪ್ಲೇನ್ ಲ್ಯಾಂಡ್ ಆಗ್ತಾ ಇದೆ. ಸಿಂಗಂ ಸರ್, ಮೋಟೋ ಪತ್ಲಗೆ ಹೆಲ್ಪ್ ಮಾಡಕ್ಕೆ ಫೋನ್ ಮಾಡಿ. ಹಲೋ ಮೋಟು, ನೀವೆಲ್ಲ ಎಲ್ಲಿದ್ದೀರಿ? ನಾವು ಬಹಳ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದೀವಿ. ನಮ್ಮ ಕಾರ್ ಮೇಲೆ ಏರೋಪ್ಲೇನು ಲ್ಯಾಂಡ್ ಆಗ್ಬಿಟ್ಟಿದೆ. ಚಿಂಗಂ ಸರ್, ನಿಮ್ ತೊಂದ್ರೆಗಿಂತ ನಮ್ ತೊಂದ್ರೆನೇ ಜಾಸ್ತಿ ಆಗೋಗ್ಬಿಟ್ಟಿದೆ. ನಾವೊಂದು ಏರೋಪ್ಲೇನ್ ಅಲ್ಲಿ ಬರ್ತಾ ಇದೀವಿ. ಇಲ್ಲಿ ಪೈಲಟ್ ಇಲ್ಲ ಸರ್. ಹೌದು, ನೀವೇ ಅಲ್ಲಿ ತೊಂದರೆ ಮೇಲೆ ನಮ್ಮನ್ನ ಯಾರು ತೊಂದರೆಯಿಂದ ಪಾರ್ ಮಾಡ್ತಾರೆ? ನಮ್ ಕಾರು ಯಾವುದೋ ಟೈಮಲ್ಲಿ ಬಿದ್ದೋಗ್ಬಿಡುತ್ತೆ. ನೀವೆಲ್ಲ ಎಲ್ಲಿದ್ದೀರಾ ಅಂತ ಹೇಳಿ. ಎಲ್ಲಿ 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 ಎಲ್ಲಿ? ಎದ್ರಲ್ಲಿ ಲಿವಿಂಗ್ ಟವರ್ ಕಾಣಿಸ್ತಾ ಇದೆ ಸರ್. ನಾವು ಇಟಲಿಯಲ್ಲಿ ಇರ್ಬೋದು ಅನಿಸ್ತಾ ಇದೆ. ಏನು, ನಮ್ಗೂ ಲಿವಿಂಗ್ ಟವರ್ ಕಾಣಿಸ್ತಾ ಇದೆ. ಅಯ್ಯಮ್ಮ ಅಯ್ಯಮ್ಮ ಅಯ್ಯಮ್ಮಗೆ. ನಾವು ದೊಡ್ಡ ತೊಂದರೆ ಸಿಕ್ಕಾಕೊಂಡ್ಬಿಟ್ಟಿದ್ವಿ ಚಿಂಗಂ ಸರ್. ನಮ್ಮ ಪ್ಲೇನ್ ಇಂಟೀರಿಯರ್ ಯಾವ್ದೋ ಕಾರಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಏನು, ನಮ್ ಕಾರಿನ ಟೈರು ಪ್ಲೇನಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಅಯ್ಯಮ್ಮ ಅಪ್ಪರೇ. ಉಡಿ ಬಾಬಾ, ನಾವ್ ಯಾಗೋ ಮರ್ತೋಗ್ಬಿಟ್ವಿ. ತೊಂದ್ರೆ ಏನಾದ್ರು ನಮ್ ತಲೆ ಮೇಲೆ ಇದ್ರೆ ಅದನ್ನ ತರೋರು ಮೋಟು ಪತ್ಲು ಅಲ್ದೇನೆ ಇನ್ಯಾರು ಇರ್ತಾರೆ ಹೇಳಿ? ಡಾಕ್ಟರ್, ನೀವೆಲ್ಲ ತೊಂದ್ರೆ ಸಿಕ್ಕಾಕೊಂಡಿದ್ರಲ್ಲ, ಯಾಕೆ ಬಚಾವಾದ್ರಿ? ಹೆಂಗೋ ಬಚಾವಾದ್ರಿ ಅಲ್ದ್ರೆ ಇಲ್ಲಿಗೆ ಯಾಕೆ ಬಂದ್ರಿ? ಅಯ್ಯೋ ಬೋಟು ನನ್ ಗೆಳೆಯ, ಸುಮ್ಮದಯ್ಯ, ಬಾಯಿ ಮುಚ್ಕೊಂಡಿರು. ನೀನು ನಿನ್ನ ಪ್ಲೇನ್ ನಮ್ ಕಾರ್ ಟೈರ್ಗೆ ಸಿಕ್ಕಾಕ್ಸ್ಬೇಡ ಗೆಳೆಯ. ಮತ್ತೆ ಮಾತಾಡ್ತೀಯ? ಏನ್ ಮಾತಾಡ್ದೆ ಡಾಕ್ಟರ್ಣ? ಇದಕ್ಕೆ ಹೇಳೋದು ಫ್ರೆಂಡ್ಶಿಪ್ ಅಂತ. ನಮ್ ಎಲ್ಲಾರ ಹತ್ರನೂ ಇರೋ ಪ್ರೀತಿ ಮತ್ತೆ ನಮ್ಗೆಲ್ರನ್ನೂ ಒಂದ್ಗೂಡಿಸ್ಬಿಡ್ತು ಅಣ್ಣ. ಅಯ್ಯೋ ಬೇಡ ಬೇಡ, ಅಯ್ಯೋ ನಂಗೆ, ಅರೆ ಯಾಕೆ ಹೊಡಿತೀರಾ? ಪ್ರೀತಿ ತೋರ್ಸೋದು ರೀತಿನ ಇದು ನಿಮಗೆ? ಅಲ್ಲಣ್ಣ, ನನ್ಗೇನ್ ಗೊತ್ತಿತ್ತು ನೀವೆಲ್ರೂ ಆ ಕಾರಲ್ಲಿ ಕೂತ್ಕೊಂಡಿದ್ದೀರಾ ಅಂತ. ಅರೆ ಏನ್ರಿ ನೀವು ಹೊರದೇಶದಲ್ಲಿ ಫ್ರೆಂಡ್ಶಿಪ್ನ ಇಷ್ಟು ತಮಾಷೆಗೆ ತಗೋತಿದ್ದೀರಾ? ಬಹಳ ದಿನ ಆದ್ಮೇಲೆ ಸಿಕ್ಕಿದ್ದೀರಾ. ಒಬ್ರಿಗೊಬ್ರು ತಪ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ. ಹುಷಾರಾಗಿ, ಕೇರ್ಫುಲ್. ಈ ಸ್ಟ್ಯಾಚ್ಯೂ 1000 ವರ್ಷ ಹಳೇದು.
ಅದಕ್ಕೆ ಏನೂ ಆಗ್ಬಾರ್ದು. ಇನ್ನೊಂದು ಮುಖ್ಯವಾದ ವಿಷಯ, ಯಾರಿಗಾದ್ರೂ ಏನ್ಶಿಯಂಟ್ ವಸ್ತುಗಳು ಸಿಕ್ಕಿದ್ರೆ ನನಗೆ ಕೊಡಿ. ಅದರಲ್ಲಿ ಹಿಡನ್ ಸಿವಿಲೈಸೇಷನ್ನ ಸೀಕ್ರೆಟ್ಸ್ಗಳಿರ್ತವೆ. ಓ ಇಲ್ಲ, ಈ ಫ್ಲೈಟ್ ಇಲ್ಲೇ ಬಂತು. ಯಾರಾದ್ರೂ ನನ್ನ ಸ್ಟ್ಯಾಚ್ಯೂನ್ ಕಾಪಾಡಿ. ಇಲ್ಲ ಇಲ್ಲ ನನ್ನ ಸ್ಟ್ಯಾಚ್ಯೂ ಉಳ್ಕೊಂಡ್ಬಿಡ್ತು. ಥ್ಯಾಂಕ್ ಯು ಮೋಟು ಪತ್ಲು, ನೀವು ನಮ್ಮ ಜೀವನ ಕಾಪಾಡಿದ್ರಿ. ಅರೆ ಇದ್ರಲ್ಲಿ ಥ್ಯಾಂಕ್ಸ್ ಹೇಳೋಂತ ಅವಶ್ಯಕತೆ ಏನಿದೆ? ಪರವಾಗಿಲ್ಲ ಬಿಡಿ. ನೋಡಿ, ಮನುಷ್ಯನಿಗೆ ಮನುಷ್ಯ ಆಗ್ಲೇಬೇಕು. ಅರೆ ಆ ಬಂಡೆನ ಯಾರಾದ್ರೂ ನಿಲ್ಸಿ. ಇವಾಗ ಏನಾಗುತ್ತೆ? ಫ್ಲೈಟ್ ಇಂದ ಏನೋ ಬಚಾವ್ ಆಗ್ಬಿಟ್ವಿ, ಈ ಬಂಡೆಯಿಂದ ಹೆಂಗಪ್ಪ ಬಚಾವ್ ಆಗೋದು? ಓಹೋ ನೋಡ್ರು, ಖಾಲಿ ಹೋಟೆಲ್ ತಲೆ ಓಡಲ್ಲ ಕಣೋ. ಬೇಗ ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಮೊಟು ಎಲ್ಲಾನು ಫೇಲ್ ಆಗಿ ಹೋಗ್ಬಿಟ್ರೆ ಸಮೋಸ ತಾಕತ್ತು ಕೆಲ್ಸಕ್ಕೆ ಬರುತ್ತೆ ಕಣೋ. ನಾನು ಈ ಬಾಕ್ಸ್ ಅಲ್ಲಿ ಅದಕ್ಕೆ ಮುಂಚೆನೆ ಸಮೋಸ ತಂದಿಟ್ಬಿಟ್ಟಿದ್ದೆ. ಈಗ ಸಮೋಸ ತಿನ್ಬಿಟ್ಟು ಕೆಲಸ ಶುರು ಹಚ್ಕೊಂಡ್ಬಿಡು. ವಾಟ್ ಇಸ್ ದಿಸ್ ಮ್ಯಾನ್ ಇಸ್ ಡೂಯಿಂಗ್? ಬಂಡೆ ಕಡೆ ಯಾಕೆ ಹೋಗ್ತಾ ಇದ್ದಾನೆ? ಅರೆ ಏನಿದು? ನನಗಂತೂ ಇದು ನಂಬಕ್ಕೆ ಆಗ್ತಾ ಇಲ್ಲ. ಈ ಬುಕ್ನ ನಾನು ಎಷ್ಟು ದಿನದಿಂದ ಹುಡುಕ್ತಾ ಇದ್ದೆ ನಾನು. ಥ್ಯಾಂಕ್ ಯು ಮೋಟು. ಇವತ್ತು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಆಗೋದಿಲ್ಲ ನೀವು ಏನ್ ಬುಕ್ ಹುಡುಕಿದ್ದೀರಾ ಅಂತ. ಈ ಬುಕ್ ಇಲ್ಲ ಅಂದ್ರೆ ಏನ್ಶಿಯಂಟ್ ಸಿವಿಲೈಸೇಷನ್ ಬಗ್ಗೆ ಯಾರಿಗೂ ಗೊತ್ತಾಗ್ತಾನೆ ಇರ್ಲಿಲ್ಲ. ಥ್ಯಾಂಕ್ ಯು ಮೋಟು, ಥ್ಯಾಂಕ್ ಯು ಮೋಟು. ಇಲ್ಲಿ ನೋಡಿ, ಇದ್ಯಾವುದೋ ಗೇಮ್ ಅನ್ಸುತ್ತೆ, ನಿಮಗೆ ಕೆಲ್ಸಕ್ಕೆ ಬರ್ಬಹುದು. ಸರ್, ನಿಮ್ದೇನೋ ಅಭ್ಯಂತರ ಇಲ್ಲದೆ ಹೋದ್ರೆ ಈ ಗೇಮ್ನ ನಾನೇ ಇಟ್ಕೊಂಡ್ಬಿಡ್ಲಾ ಪ್ಲೀಸ್? ಶೋರ್ ಶೋರ್, ಅದನ್ನ ನೀವು ಇಟ್ಕೊಳ್ಳಿ. ಎದಕ್ಕೋಸ್ಕರ ನೀವು ನನ್ನ ಹತ್ರ ಪರ್ಮಿಷನ್ ಕೇಳೋ ಅವಶ್ಯಕತೆ ಏನಿಲ್ಲ. ಇಟ್ಕೊಳ್ಳಿ. Watch India's largest kids library only on Jio Hotstar. Download the app now.